ಸರಿ ಎಲ್ರು ಬಂದಿದಾರಲ್ಲ, ಈ ಕೇಕ್ ಕಟ್ ಮಾಡೋಣ ಪುಟಿ. ಪುಟ, ಇನ್ನೊಬ್ರು ಅಂಕಲ್ ಬರ್ತಾರೆ, ಅವ್ರು ಬಂದ ತಕ್ಷಣ ಕೇಕ್ ಕಟ್ ಮಾಡ್ಬಿಡೋಣ. ಇನ್ನ ಯಾರ್ರಿ ಬರ್ಬೇಕು? ಎಲ್ಲ ಬಂದಿದಾರಲ್ಲ. ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ, ಇನ್ನೊಂದ್ 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಲೇಟ್ ಆದ್ರೆ ಮಗು ಮಲ್ಕೊಳ್ಳುತ್ತೆ. ಇಲ್ಲ, ಕಾಲ್ ಮಾಡಿದ್ರು, ಇಲ್ಲೇ ಬರ್ತಾ ಇದಾರಂತೆ. ಓ, ಬಂದ್ರಲ್ಲ. ವೆಲ್ಕಮ್ ಡಾಕ್ಟರ್ ಮಂಜುನಾಥ್, ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದ್ವಿ. ಓ ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿತ್ತು. ಹೌದಾ? ದಟ್ಸ್ ಓಕೆ. ಪುಟ, ಕೇಕ್ ಕಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಈ ಪಾರ್ಟಿ ಆರ್ಗನೈಸ್ ಮಾಡಿರೋದಕ್ಕೆ 3 ರೀಸನ್ಸ್ ಇದೆ. 1, ನನ್ನ ಮಗಳ ಬರ್ಡೇ. 2, ಈ ಹೊಸ ವರ್ಷದ ಸಂಭ್ರಮಾಚರಣೆ. ಮತ್ತೊಂದು ಅತ್ಯಂತ ಸಂತೋಷದ ಸಮಾಚಾರ ಅಂದ್ರೆ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ. ನಾಳೆನೆ ಬಳ್ಳಾರಿಗೆ ಹೋಗಿ ರಿಪೋರ್ಟ್ ಮಾಡ್ಕೋತಾ ಇದ್ದೀನಿ. ಕಂಗ್ರಾಟ್ಸ್. ಕಂಗ್ರ್ಯಾಚುಲೇಷನ್. ನನ್ನ ಕ್ಲಿನಿಕ್ ಅನ್ನ ನನ್ನ ಸ್ನೇಹಿತ ಮಂಜುನಾಥ್ ಮತ್ತೆ ನನ್ನ ಹೆಂಡತಿ ವಾಸಂತಿ ಇಬ್ರು ಸೇರ್ಕೊಂಡು ನೋಡ್ಕೊತಾರೆ. ಶ್ರೀ, ಇನ್ನೊಂದು ವಿಷಯನೇ ಮರ್ತ್ಬಿಟ್ಟಿದ್ದೀರಾ. ಏನ್ ವಿಷಯ? ನಿಮ್ಮಕ್ಕ. ಓ ಎಸ್, ಹೇಳದೆ ಮರ್ತ್ಬಿಟ್ಟಿದ್ದೆ. ನಮ್ಮ ಅಕ್ಕ PhD ಮಾಡಕ್ಕೆ USA ಹೊರಟಿದ್ದಾರೆ. ಲೆಟ್ಸ್ ಕ್ಲಾಪ್ ಫಾರ್ ಹರ್. ನಿಮಿಷ ಬರ್ತೀನಿ. ಏನೇ ನಮ್ ಕಾಲದಲ್ಲಿ ಹುಟ್ಟಿದಬ್ಬ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಹಬ್ಬದ ಅಡಿಗೆ ಮಾಡಿ ಸಂಭ್ರಮ ಪಡ್ತಾ ಇದ್ವಿ. ಈಗ ಕಾಲ ಕೆಟ್ಟು ಹೋಗಿದೆ. ಈ ಕುಡಿತ, ಈ ಡ್ಯಾನ್ಸು ನಮ್ ಸಂಸ್ಕೃತಿನ ಹಾಳು ಮಾಡ್ತಾ ಇದ್ದಾರೆ. ರೀ, ಮೆತ್ತಗ್ ಮಾತಾಡ್ರಿ, ಕೇಳಿಸ್ಕೊಂಡ್ರೆ ಕಷ್ಟ. ಇದ್ರ ನಿಮ್ಗೇನ್ ತೊಂದ್ರೆ? ನಮ್ ಮಕ್ಕಳಿಗೆ ಹೆಂಗ್ ಇಷ್ಟನೋ ಹಂಗ್ ಇರ್ಲಿ ಬಿಡಿ. ಈಗಿನ ಕಾಲದಲ್ಲಿ ಎಲ್ಲ ಹೀಗೇನೆ. ನಾವು ಕಾಲಕ್ಕೆ ತಕ್ಕಂಗೆ ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕು ರೀ. ಅಪ್ಪ, ಅಮ್ಮ, ನಾನು ಹೊರಡ್ತೀನಿ. ಯಾಕಮ್ಮ ಇಷ್ಟು ಬೇಗ ಹೊರಟ್ಬಿಟ್ಟೆ? ನನ್ಗಿಲ್ಲಿ ನನ್ ಕೆಲ್ಸ ಅಪ್ಪ. ನಿಮ್ ಮಗನ್ಗೆ ನನ್ ಕಣ್ಗೆ ಕಾಣಿಸ್ತಿಲ್ಲ. ನಾನಿಲ್ಲಿ 3ನೇ ವ್ಯಕ್ತಿ ಆಗ್ಬಿಟ್ಟಿದ್ದೀನಿ. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ಏನಾಗ್ಬೇಕು ಹೇಳಿ? ನನಗೆ ಈ ಫೋಟೋಲಿರೋ ವ್ಯಕ್ತಿಯ ಫುಲ್ ಡೀಟೇಲ್ಸ್ ಬೇಕು. ಆಯ್ತು, ಸ್ವಲ್ಪ ಖರ್ಚು ಜಾಸ್ತಿ ಆಗತ್ತಲ್ಲ. ನೀವು ಅಂದ್ರೆ ಕೆಲಸ ಶುರು ಮಾಡ್ಕೊಳ್ತೀನಿ. ನನಗೆ ಈ ಕೆಲಸ ಮುಗಿಸೋಕ್ಕೆ 2 ತಿಂಗಳು ಬೇಕು. ನನ್ನ ಫೀಸು 5 ಲಕ್ಷ. ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ಕೆಲಸ ಕರೆಕ್ಟಾಗಿ ಆಗ್ಬೇಕಷ್ಟೇ. ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಆಯಮ್ಮ. ಹಾಯ್ ಪುಟ, ಏನಿನ್ನ ಡ್ರೆಸ್ ಚೇಂಜ್ ಮಾಡಿಲ್ಲ? ಹೋಮ್ವರ್ಕ್ ಮಾಡ್ತಾ ಇದ್ದೀನಿ, ಬಂದ್ ಮಾಡ್ಸಮ್ಮ. ನೋಡು, ನನಗ್ ಹೊರಗಡೆ ಕೆಲಸ ಇದೆ, ನೀನೇ ಮಾಡ್ಕೊ. ದೊಡ್ಡೋಳಾಗಿದ್ಯಾ ತಾನೇ, ನೀನೇ ಮಾಡ್ಕೊಳಕ್ ಆಗಲ್ವಾ?
ಸರಿ, ನೀನ್ ಹೋಮ್ವರ್ಕ್ ಮಾಡ್ಕೊಂಡು ನಾನು ಹೊರಡ್ತೀನಿ. ಬಾಯ್. ಅಮ್ಮ ನಾನು ಬರ್ತೀನಮ್ಮ ನಿನ್ ಜೊತೆ. ಇಲ್ಲ ಅಮ್ಮ, ನಾನು ನಿನ್ ಜೊತೆ ಬಂದೇ ಬರ್ತೀನಿ. ನಿನಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನ್ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳ್ದೆ ತಾನೆ. ಸುಜಾತ, ಅಮ್ಮೋರೆ ಹೇಳಿ ಅಮ್ಮೋರೆ. ನೋಡು, ಫಸ್ಟ್ ಇವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಹೋಮ್ವರ್ಕ್ ಮಾಡಿಸು. ಆಮೇಲೆ ಊಟ ಮಾಡಿಸಿ ಮಲಗಿಸು ಅವಳನ್ನ. ನಾನು ಬರೋದ್ ಲೇಟ್ ಆಗುತ್ತೆ. ಸರಿ ಅಮ್ಮೋರೆ. You're looking too good. ಥ್ಯಾಂಕ್ ಯು. ವಾಸಂತಿ ಮನೆ ಬಂತು. ಮನೆನಾ? ಯಾವ ಮನೆ? ನಿಮ್ಮನೆ. ನಮ್ಮನೆನಾ? ನನ್ಗೆ ಯಾಕೋ ಮನೆ ಹೋಗಕ್ಕೆ ಇಷ್ಟ ಇಲ್ಲ, ಬೋರು. ಸರಿ, ಏನ್ ಮಾಡೋಣ ಅಂತ್ಯ? ಎನಿವೆ, I'll get down. ಹುಷಾರು, ಜಾಸ್ತಿ ಕುಡಿದಿದ್ಯಾ? ಮತ್ತೆ ಯಾವಾಗ ಸಿಗ್ತೀಯಾ? ನೀನ್ ಯಾವಾಗ ಕರೀತೀಯೋ ಆವಾಗ. ಹೌದಾ? ಹಾಗಾದ್ರೆ ನನ್ಗೆ ಮನೆ ಒಳಗಡೆ ಡ್ರಾಪ್ ಮಾಡ್ತೀಯಾ? ಶೋರ್. ಹಲೋ. ಹಲೋ. ಗುಡ್ ಮಾರ್ನಿಂಗ್ ರಾಜೇಶ್, ಎಲ್ಲಿದ್ದೀರಾ? ಮನೆ ಬಾಗ್ಲು ಮುಂದೆನೆ ನಿಂತಿದ್ದೀನಿ. ಬಾಗಿಲು ತೆಗಿಯಕ್ಕೆ ಯಾರು ಇಲ್ವಾ? ಎಷ್ಟೊತ್ತಿಂದ ಹೊರಗಡೆ ನಿಂತು ಬೆಲ್ ಮಾಡ್ತಾ ಇದ್ದೀನಿ. ಹುಷಾರಿರ್ಲಿಲ್ಲ, ಅದಕ್ಕೆ ಮಲಗ್ಬಿಟ್ಟಿದ್ದೆ. ಬರ್ತೀನಿ ಇರು. ಓಕೆ. ಸುಜಾತ, ಸುಜಾತ, ಬೇಗ ಬಾಗ್ಲು ತೆಗಿ. ಎಷ್ಟೊತ್ತು ಬಾಗಿಲು ತೆಗಿಯಕ್ಕೆ? ಎನಿವೆ, ಕಮಾನ್ ಡಾರ್ಲಿಂಗ್. ಈಗ ತಾನೇ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀರಾ, ಮೊದಲು ಫ್ರೆಶ್ ಆಗಿ ನಡೀರಿ. ಹಾ. ಮಂಜು, ನಿನ್ನೆ ಯಾಕೆ ಲೇಟು? ನಿನ್ನೆ ಯಾರೋ ಒಬ್ಳು ಕುಡಿದು ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ಲು. ಸೊ ಸ್ವಲ್ಪ ಲೇಟ್ ಆಗೋಯ್ತು. ತಲೆಗೆ ಪೆಟ್ಟಾಗಿತ್ತು, ಮೇಜರ್ ಆಪರೇಷನ್ ಬೇರೆ ಆಗ್ಬೇಕಾಗಿತ್ತು, ಅದಕ್ಕೆ ಲೇಟ್ ಆಯ್ತು. ನಿನ್ಗೆ ಗೊತ್ತಾ, ನಾನು ಇಲ್ಲ ಅಂದಿದ್ರೆ ಅವಳ ಪ್ರಾಣನೇ ಹೋಗ್ಬಿಡ್ತಾ ಇತ್ತು.
ಮಿಮ್ಮಿ, ರಾಜು ಊರಿಗೆ ಬಂದಿದ್ದಾನಂತೆ, ಇವತ್ತು ಊಟಕ್ಕೆ ಕರೆಯೋಣ ಅವನ್ನ. ಸರಿ ಆಯ್ತು. ಕಮಲಾ, ಇವತ್ತು ಸ್ಪೆಷಲ್ ಅಡುಗೆ ಮಾಡು, ಚಿಕನ್ ಕಬಾಬ್ ಮಾಡು. ರಾಜುಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ. ಅವನಿಗೆ ಚಿಕನ್ ಇಷ್ಟ ಅಂತ ನಿನಗೆ ಹೆಂಗ್ ಗೊತ್ತು? ಅವತ್ ನೀವೇ ಹೇಳಿದ್ರಲ್ಲ. ನಾನು ಹೇಳಿದ್ನ? ಯಾವಾಗ? ಬಂದೆ, ಒಂದ್ ನಿಮಿಷ. ಕಮಲಾ, ಕಬಾಬ್ ರೆಡಿನಾ? ಎಲ್ರಿಗೂ ಬಡ್ಸು. ರಾಜೇಶ್, ಹಾಕೊಳ್ಳಿ, ಯಾಕೆ ಸಂಕೋಚ ಪಡ್ತಾ ಇದ್ದೀರಾ? ನಿಮ್ಗೋಸ್ಕರನೇ ಮಾಡ್ಸಿರೋದು. ನಿಮ್ಗೆ ಚಿಕನ್ ಅಂದ್ರೆ ಇಷ್ಟ ಅಲ್ವಾ? ಮಂಜು ಹೇಳಿದಾರೆ ನನ್ಗೆ. ಬೇಡ ಅಂದ್ರೂ ಕೇಳ್ಬೇಡ, ಬಡ್ಸು ನೀನು. ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಈ ಮನೆ ಮುಂದೆ ಇರೋ ಲಾನ್, ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ಸ್. ನೀವು ಕುಡಿಯಲ್ವಾ? ನನ್ಗೆ ಅಭ್ಯಾಸ ಇಲ್ಲ. ನನ್ಗೆ ಇದ್ರ ವಾಸನೆ ಅಂದ್ರೇನೆ ಆಗಲ್ಲ. ವಾವ್, ಐ ಫೀಲ್ ಸೋ ಪ್ರೌಡ್ ಆಫ್ ಯು. ಭಾರತೀಯ ಹೆಣ್ಮಕ್ಳು ಎಷ್ಟೇ ಮುಂದುವರೆದ್ರು ಅವ್ರ ಸಂಸ್ಕೃತಿ ಬಿಡಲ್ಲ ಅನ್ನೋದಕ್ಕೆ ನೀವೇ ಪರ್ಫೆಕ್ಟ್ ಎಕ್ಸಾಂಪಲ್. ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಇಂಥ ಹೆಣ್ತಿನ ಪಡಿಯಕ್ಕೆ ನೀನೇ ಲಕ್ಕಿ ಕಣೋ ರಾಜು. ಏನೋ ಮಂಜು, ನಿನ್ ಪ್ರಕಾರ ಡ್ರಿಂಕ್ಸ್ ಮಾಡೋರೆಲ್ಲ ಒಳ್ಳೆಯವ್ರಲ್ಲ ಅಂತಾನಾ? ನಾನ್ ನಿನಗೋಸ್ಕರ ಫಾರಿನ್ ಗಂಡ್ಗಳೆಲ್ಲ ಬಿಟ್ಟು ನಿನ್ನ ಮದ್ವೆ ಆಗಿದೆ. ಏ ಮಂಜು, ನಿರ್ಮಲ ಯಾವ್ದ್ರಲ್ಲಿ ಕಮ್ಮಿ ಇದ್ದಾಳ? ಅವಳ ಬ್ಯೂಟಿ ಮುಂದೆ ಬೇರೆ ಏನೂ ಕಾಣೋದಿಲ್ಲ. ಶಿ ಇಸ್ ಜಸ್ಟ್ ಗಾರ್ಜಿಯಸ್. ನಿರ್ಮಲಾ, ನೀನೇನಾದ್ರೂ ಬ್ಯೂಟಿ ಕಾಂಟೆಸ್ಟ್ಗೆ ಹೋದ್ರೆ ಬ್ಯೂಟಿ ಕ್ವೀನ್ ನೀನೇ ಆಗ್ತೀಯ. ಸರಿ, ನಾವಿನ್ ಬರ್ತೀವಿ. ಕತ್ಲು ಬೇರೆ ಆಗ್ತಾ ಇದೆ, ಇವರು ಕುಡ್ದಿದ್ದಾರೆ, ಕಾರ್ ಬೇರೆ ಓಡಿಸ್ಕೊಂಡು ಹೋಗ್ಬೇಕು. ಸರಿ ರಾಜು, ಕೀ ಕೊಡು, ಡ್ರೈವರ್ಗೆ ಹೇಳಿ ಕಾರ್ ಈಚೆ ತೆಗಿಸ್ತೀನಿ. ರವಿ, ರವಿ, ಮಂಜು, ಹಾಸ್ಪಿಟ್ಲಿಂದ ಕಾಲ್ ಬರ್ತಿದೆ. ರಾಜೇಶ್, ಇತ್ತೀಚೆಗೆ ತುಂಬಾ ಕುಡಿಯೋದ್ ಕಲ್ತಿದ್ದೀರಾ ನೀವು. ಇದೆಲ್ಲ ಒಳ್ಳೇದಲ್ಲ ಅಂತ ನಿನ್ಗೂ ಗೊತ್ತು. ಯಾಕೆ ಆರೋಗ್ಯ ಹಾಳು ಮಾಡ್ಕೋತಾ ಇದೀಯಾ? ನಾನ್ ನಿನ್ಗೋಸ್ಕರ ನನ್ ಖುಷಿ ಎಲ್ಲ ತ್ಯಾಗ ಮಾಡ್ತಾ ಇದ್ದೀನಿ. ಮನೇಲೂ ದುಡಿತೀನಿ, ಕ್ಲಿನಿಕ್ನೂ ನೋಡ್ಕೋತೀನಿ. ವಾಸಂತಿ, ನಿನ್ನ ಬಿಟ್ಟಿರಕ್ಕಾಗಲ್ಲ ವಾಸಂತಿ. ಯಾಕೋ ಜೀವನದಲ್ಲಿ ಒಂಟಿತನ ಕಾಡ್ತಾ ಇದೆ. ಸಂಸಾರದ ಸುಖನೇ ಇಲ್ಲ ಅನ್ನಂಗಾಗ್ಬಿಟ್ಟಿದೆ. ಅದಕ್ಕೆ ಕುಡ್ತಾ ಜಾಸ್ತಿ ಆಗಿದೆ. ಈ ನಾಟಕಗಳಿಗೆ ಏನ್ ಕಮ್ಮಿ ಇಲ್ಲ. ಬನ್ನಿ ಹೋಗೋಣ, ಅವ್ರ ಕೆಳಗಡೆ ಕಾಯ್ತಾ ಇರ್ತಾರೆ.